ಬಿಡುಗಡೆ ಅಂದ್ರೆ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಕ್ಕಂಥ ತುಂಬಾ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಸೊ ಇಂದು ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ಪ್ರಮುಖರನ್ನ ಅವ್ರನ್ನ ಆಹ್ವಾನಿಸಿ ಎಲ್ಲರೂ ಸಹ ಒಟ್ಟಿಗೆ ಕುಳಿತು ನಮ್ಮ ಸಂಘದ ರೂಪರೇಷೆಗಳ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತೂ ಸಹ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಇವತ್ತು ನಮ್ಮ ಮುಂದೆ ಎಲ್ಲ ಪ್ರಮುಖರು ಸಹ ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಒಂದು ಒಳ್ಳೆ ಪ್ರಾರಂಭನ ಮಾಡಬೇಕು ಅಂತ ಹೇಳಿ ಸರಸ್ವತಮ್ಮ ಅವ್ರನ್ನ ಕವಿಗಳು ಸರಸ್ವತಮ್ಮ ಅವ್ರನ್ನ ಮಿಡಿತ ಭಾವದಿಂದ ಭಕ್ತಿ ತೋರುತ್ತಾ ಶಿರವ ಬಾಗಿ ಕರವ ಮುಗಿವೆ ನಾನು ನಮಿಸುತ್ತಾ ನಿನ್ನ ಚರಣ ಕಮಲ ನಮ್ಮ ಶಿರಕ್ಕೆ ತಾಕಲಿ ಬೇಡಿ ಬಂದ ಭಕ್ತರ ಬಯಕೆ ಫಲಿಸಲಿ. ಸ್ಥಳೀಯವಾಗಿ ಸಾಕಷ್ಟು ಕ್ಷೇತ್ರದಲ್ಲಿ ಬೆಳ್ಕೊಂಡು ಬಂದೆ. ಅದಾದ್ಮೇಲೆ ಒಂದ್ಸಲ ಅಲ್ಲಿ ಅಸೆಂಬ್ಲಿಗೂ ಕಂಟೆಸ್ಟ್ ಮಾಡಿದೆ. ಅವತ್ತು ನನಗೆ ಅವಕಾಶ ಆಗಲಿಲ್ಲ. ಅದಾದ್ಮೇಲೆ ನಾನು 98ರಿಂದ ಬೆಂಗಳೂರು ಶಿಫ್ಟ್ ಆದೆ. ವಕೀಲ ವೃತ್ತಿ ಮಾಡ್ಕೊಂಡು ಅದ್ರ ಜೊತೆ ನಾನು ರಾಜಕಾರಣ ಮಾಡ್ಕೊಂಡು ಬಂದೆ. ನನಗೆ 2017ರಲ್ಲಿ ಸನ್ಮಾನ್ಯ ದೇವೇಗೌಡರು ಇಲ್ಲಿ ಈ ಭಾಗದಲ್ಲಿ ಒಂದು ಉಪಚುನಾವಣೆ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ಟರು. ಉಪಚುನಾವಣೆಯಲ್ಲಿ ಗೆದ್ದೆ. ಅವತ್ತೇ ಲೋಕನಾಥ್ ಅವರು, ನಮ್ಮ ಗೋಪಾಲಾಚಾರ್ಯ ಅವರೆಲ್ಲ ಹೆಚ್ಚು ನನಗೆ ಬೆಂಬಲವನ್ನು ಕೊಟ್ಟರು. ಇನ್ಕ್ಲೂಡಿಂಗ್ ನವೀನ್ ಕಿರಣ್ ಅವರು ನಾನು ನೆನೆಸ್ಕೋಬೇಕಾಗುತ್ತೆ. ಸಿ ವಿ ವೆಂಕಟರಪ್ಪರ ಮಗ ಆದಂತ ನವೀನ್ ಕಿರಣ್ ಅವರು ಸಹ ಅವತ್ತಿನ ಕಾಲಕ್ಕೆ ನನಗೆ ಬೆಂಬಲಕ್ಕೆ ನಿಂತ್ಕೊಂಡ್ರು. ಈ ಭಾಗದಲ್ಲೆಲ್ಲ ಬಹಳ ನನಗೆ ಬೆಂಬಲ ಸಿಕ್ತು. ಉಪಚುನಾವಣೆಯಲ್ಲಿ ಗೆದ್ದೆ. ಮತ್ತೆ 2 ಚುನಾವಣೆಯಲ್ಲಿ ನಾನು ಸೋಲ್ಬೇಕಾಯ್ತು. ಅದೇನೇ ಇಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ಕಾರಣ. ನನಗೆ ನಿಮ್ಮನ್ನೆಲ್ಲ ನೋಡಿ ಇವತ್ತು ಖುಷಿ ಆಗ್ತಾ ಇದೆ. ಬಹುತೇಕ ಇಷ್ಟು ದೊಡ್ಡ ರೀತಿಯಲ್ಲಿ ತಾವೆಲ್ಲ ಆರ್ಗನೈಸ್ ಆಗಿದ್ದೀರಾ. ಇವತ್ತೇನು ಕ್ಯಾಲೆಂಡರ್ ಒಂದು ಸಾಂಕೇತಿಕ. ತಾವು ಏನು ಇವತ್ತು ಸಮುದಾಯದ ಕೆಲಸ ಮಾಡಿಕೊಟ್ಟಿದ್ದೀರಾ. ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದು ಮತ್ತೊಂದು ನಾನು ಆಗಲೇ ಅಶೋಕ್ ನಾರಾಯಣ ಜೊತೆ ಮಾತುಕತೆ ಮಾಡಿದ್ದೀನಿ. ಇವತ್ತು ನೀವು ಏನು ಅವ್ರನ್ನ ತಾವು ಗೌರವಾಧ್ಯಕ್ಷರಿಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಜಕ್ಕೂ ಇದು ಒಳ್ಳೆ ಕಾರ್ಯ. ತಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಾ ಹೋಗಿದ್ವಿ. ಅಲ್ಲಿ ಅವ್ರದ್ದು ಎಷ್ಟೊಂದು ಡೆವಲಪ್ ಮಾಡಿದ್ದಾರೆ ಅಂದರೆ ನಾವಿಲ್ಲಿರೋರು ಯಾರು ಊಹಿಸೋಕ್ಕೂ ಆಗೋದಿಲ್ಲ. ಒಂದ್ಸರ್ತಿ ಅದನ್ನ ನೋಡೋಕ್ಕಾದ್ರೂ ಯಾರಾದರೂ ಕೆಲವರು ನೋಡ್ಕೊಂಬಂದ್ರೆ ಇನ್ನೂ ತುಂಬ ಚೆನ್ನಾಗಿರ್ಬೋದು ಅನಿಸುತ್ತೆ. ನನ್ನಂದಾಗಿ ನಮ್ಮ ಕರ್ನಾಟಕದಲ್ಲಿ ಅವ್ರು ಮಾಡಿರೋವಂಥ ಡೆವಲಪ್ಮೆಂಟ್ಸು ಅಷ್ಟೊಂದು ಇಂಪ್ರೂವ್ಮೆಂಟ್ಸು ಎಜುಕೇಷನ್ ಆಗ್ಬೋದು, ಕಮ್ಯುನಿಟಿ ಹಾಲ್ಸ್ ಆಗ್ಬೋದು. ನಾನು ಕೂತು ನೋಡ್ಕೊಬಂದು ನಾನು ಅವತ್ತೇ ಅಣ್ಣವ್ರಿಗೆ ಹೇಳಿದೆ, ಅಣ್ಣ ನಿಮ್ಮ ವರ್ಕ್ಸು ಮತ್ತು ನಿಮ್ಮ ಒಂದು ಇದನ್ನು ನೋಡಿ ನಾನು ತುಂಬ ಇನ್ಸ್ಪೈರ್ ಆಗಿಬಿಟ್ಟೆ. ನಾನು ನಿಮಗೆ ಫಿದಾ ಆಗಿಬಿಟ್ಟಿದ್ದೀನಿ ಅಂತ ನಾನು ಅವತ್ತೇ ಹೇಳ್ಬಿಟ್ಟೆ ಅಣ್ಣ ಅವ್ರಿಗೆ. ನಾವೆಲ್ಲರೂ ಸಭೆಗಳನ್ನ ಸಮಾರಂಭಗಳನ್ನ ನಡೆಸ್ತಾ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡು ತಾಂತ್ರಿಕವಾಗಿ ಮೊದಲನೇದಾಗಿ ಪ್ರಥಮ ಹೆಜ್ಜೆ ಇನ್ನು ಸ್ಪೀಡ್ ಇನ್ನ ಪಿಕಪ್ ಆಗಬೇಕಾಗಿದೆ. 2026 ಅನ್ನ ನಮ್ಮ ಒಂದು ಶಕ್ತಿನ ಪ್ರದರ್ಶನ ಮಾಡುವಂತ ಒಂದು ಇಯರ್ ಆಗಿ ನಾವು ಪರಿಗಣಿಸಬೇಕಾಗಿ ಇರೋದ್ರಿಂದ ಒಂದು ಉತ್ತಮ ಆರಂಭ ಆಗ್ತಾ ಇದೆ ಅಂತ ಹೇಳ್ತಾ ನೀವೆಲ್ಲರಿಗೂ ಧನ್ಯವಾದಗಳು ನಡೆಸ್ತೀನಿ. ನಾವು ಫಸ್ಟ್ ನಮ್ಮ ಯೂತ್ಸ್ನ ಒಂದುಗೂಡಿಸಿ ಅವ್ರನ್ನ ಒಂದು ಒಳ್ಳೆಯ ಇದರಲ್ಲಿ ಅವರ ಎಜುಕೇಷನ್ ಆಗಲಿ ಅಥವಾ ಕೆಲಸ ಹುಡ್ಕೋದ್ರಲ್ಲಾಗಲಿ
ಅಥವಾ ಏನಾದರೂ ಸ್ವಂತ ಇಂಡಸ್ಟ್ರಿ ಇಟ್ಕೊಳ್ಳೋದಾಗಲಿ ಇವೆಲ್ಲ ಮಾಡೋದಕ್ಕೆ ಅವ್ರಿಗೆ ಮಾರ್ಗದರ್ಶನ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗೂ ಇತರೆ ಸಮಾಜಗಳ ಜೊತೆ ಸಹ ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ಶಾಂತಿ ಸೌಹಾರ್ದತೆಯಿಂದ ಇರೋದಕ್ಕೂ ಸಹ ಅವ್ರಿಗೆ ನಾವು ತಿಳುವಳಿಕೆ ನೀಡ್ತಾ ಇದ್ದೀವಿ. ಇವಾಗ ತಕ್ಷಣಕ್ಕೆ ಒಂದು ನಮಗೆ ನಮ್ಮ ಇದರಿಂದ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಸೈಟ್ ಮಂಜೂರಾಗಿದೆ 4060. ಆ ಸೈಟಲ್ಲಿ ಒಂದು ಆಫೀಸ್ಗೆ ಮತ್ತು ಒಂದು ಸಣ್ಣ ಸಮಾರಂಭಗಳು ನಡೆಸೋದಕ್ಕೆ ಒಂದು ಸಮುದಾಯ ಭವನ ಮಾಡೋದಕ್ಕೆ ಇದಕ್ಕೆಲ್ಲ ಯೋಚನೆ ಮಾಡಿದ್ದೀವಿ. ಇದರಲ್ಲಿ ನಾವು ಇದು ಮಾಡ್ತಾಯಿದ್ದೀವಿ. ಮತ್ತು ಅವ್ರಿಗೆ ಒಂದು ಎಕ್ಸ್ಪೋಜರ್ ಯೂತ್ಸ್ಗೆ ಮತ್ತು ಲೇಡೀಸ್ಗೆ ಒಂದು ಎಕ್ಸ್ಪೋಜರ್, ಸೆಲ್ಫ್ ಎಂಪ್ಲಾಯ್ಮೆಂಟು ಇಂಥ ಇದರಲ್ಲಿ ಸ್ವಲ್ಪ, ಆಮೇಲೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳಿದ್ರೆ ಅವನ್ನೆಲ್ಲ ಪಡೆಯೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೂ ನಾವು ಜಿಲ್ಲಾ ಬಿಡುಗಡೆ ಮಾಡೋ ಕಾರ್ಯಕ್ರಮ. ಅದರ ಹೆಸರಲ್ಲಿ ನಮ್ಮ ಜನಾಂಗದವರು ಎಲ್ಲರೂ ಒಟ್ಟಿಗೆ ಯುವಕರು, ಮಹಿಳೆಯರು ಮತ್ತು ಎಲ್ಲ ನಮ್ಮಲ್ಲಿ ನಾವು ಭಾಳ ಕಡಿಮೆ ಸಂಖ್ಯೆಯಲ್ಲಿ ಈ ಊರಲ್ಲಿ, ಈ ಜಿಲ್ಲೆಯಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಬ್ರಿಗೊಬ್ಬರು ತಿರುತ್ತಾರೆ. ಮತ್ತು ಒಂದು ವರ್ಷಕ್ಕೆ ನಾವು ಒಂದು 2-3 ಸತಿ ಆದರೂ ಸೇರಬೇಕು ಅಂತೇಳಿ ನಾವು ನಿಶ್ಚಯಿಸಿದ್ದೀವಿ. ಇವತ್ತು ಈ ನೆಪದಲ್ಲಿ ಎಲ್ಲರೂ ಸೇರಿಕೊಂಡು ಅವರ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ, ಆಮೇಲೆ ಏನು ಸಮಾಜದಲ್ಲಿ ಇದು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಅವರು ಮಾಹಿತಿ ತಗೊಂಡು ನಮ್ಮ ಯುವಕರಿಗೆ ಅವ್ರಿಗೆ ಮುಂದೆ ಮಾರ್ಗದರ್ಶನ ನೀಡೋದಕ್ಕೆ ಅನುಕೂಲವಾಗೋದಕ್ಕೆ ಸಮಾರಂಭ.